ವೀಕ್ಷಕರೇ, 1947 ಅಕ್ಟೋಬರ್ 27 ಬೆಳಿಗ್ಗೆ ಭಾರತೀಯ ಸೇನೆ ಕಾಶ್ಮೀರವನ್ನು ರಕ್ಷಿಸಲು ಆಪರೇಷನ್ ಜಾಗ್ ಅನ್ನ ಆರಂಭಿಸಿತು. ಈ ಕಾರ್ಯಾಚರಣೆಯ ನೇತೃತ್ವವನ್ನ ಲೆಫ್ಟಿನೆಂಟ್ ಕರ್ನಲ್ ದೇವಾನ್ ರಂಜಿತ್ ರವರು ವಹಿಸಿದ್ರು. ಅವರ ನೇತೃತ್ವದಲ್ಲಿ ಒಂದು ಸಿಖ್ ಬೆಟಾಲಿಯನ್ ಅನ್ನ ಗುರ್ಗಾವ್ನಿಂದ ಶ್ರೀನಗರಕ್ಕೆ ಏರ್ಲಿಫ್ಟ್ ಮಾಡಲಾಯಿತು. ಮುಂಜಾನೆ 5 ಗಂಟೆಗೆ 4 ಡಕೋಟಾ ವಿಮಾನಗಳು ದೆಹಲಿಯ ಸುಬರ್ಜನ್ ಏರ್ಪೋರ್ಟ್ನಿಂದ ಹೊರಟು ಸುಮಾರು 3 ಗಂಟೆ 30 ನಿಮಿಷಗಳ ಪ್ರಯಾಣದ ನಂತರ ಬೆಳಿಗ್ಗೆ 8:30ಕ್ಕೆ ಶ್ರೀನಗರವನ್ನು ತಲುಪಿದ್ವು. ಶ್ರೀನಗರವನ್ನು ತಲುಪಿದ ನಂತರ ಲೆಫ್ಟಿನೆಂಟ್ ಕರ್ನಲ್ ದೇವಾನ್ ರಂಜಿತ್ ರೈ ಅವರ ನೇತೃತ್ವದಲ್ಲಿ ಭಾರತೀಯ ಸೇನೆ ಬಾರಾಮುಲ್ಲಾದಲ್ಲಿ ಹಿಡಿತ ಸಾಧಿಸಿತು ಮತ್ತು ಗೆರಿಲ್ಲಾ ಹೋರಾಟಗಾರರ ಮೇಲೆ ಭಾರಿ ಪ್ರಮಾಣದಲ್ಲಿ ದಾಳಿ ನಡೆಸಿದ್ರು. ಅವರ ಸೇನೆಯು ಗೆರಿಲ್ಲಾ ದಾಳಿಕೋರರು ಮತ್ತು ಪಾಕಿಸ್ತಾನಿ ಸೈನಿಕರನ್ನ ತಡೆಯಲು ಪ್ರತಿದಾಳಿ ಮಾಡ್ತಾರೆ. ಆದ್ರೆ ಅಲ್ಲಿ 4,000ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಮತ್ತು ಗೆರಿಲ್ಲಾ ದಾಳಿಕೋರರು ಇದ್ರು. ಆದ್ದರಿಂದ ಅಲ್ಲಿ ಭಾರತೀಯ ಸೇನೆಗೆ ಭಾರಿ ಪ್ರತಿರೋಧ ಎದುರಾಗುತ್ತೆ. ಲೆಫ್ಟಿನೆಂಟ್ ಕರ್ನಲ್ ದೇವಾನ್ ರಂಜಿತ್ ರೈ ಅವರು ತಮ್ಮ ಸೈನಿಕರಿಗೆ ಪ್ರೋತ್ಸಾಹ ನೀಡುತ್ತಾ ಶತ್ರುಗಳು ಈ ದಾಳಿಯಲ್ಲಿಯೇ ತೊಡಗಿಕೊಳ್ಳುವಂತೆ ಮಾಡುತ್ತಾ ಶತ್ರುಗಳ ಮುಂದಿನ ಪ್ರಗತಿಯನ್ನ ತಡೆಯಲು ಯಶಸ್ವಿಯಾಗ್ತಾರೆ. ಬಾರಾಮುಲ್ಲಾದಲ್ಲಿ ಭಾರತೀಯ ಸೇನೆಯನ್ನು ಬಲಪಡಿಸಿದ ನಂತರ ಲೆಫ್ಟಿನೆಂಟ್ ಕರ್ನಲ್ ಅವರು ತಮ್ಮ ಗಮನವನ್ನ ಶ್ರೀನಗರದತ್ತ ಹರಿಸ್ತಾರೆ. ಆದ್ರೆ ಈ ನಡುವೆ ಶತ್ರುವಿನ ಗುಂಡು ಅವರ ಕುತ್ತಿಗೆಯನ್ನ ಹೊಕ್ಕು ಲೆಫ್ಟಿನೆಂಟ್ ಕರ್ನಲ್ ದೇವಾನ್ ರಂಜಿತ್ ರೈ ಅವರು ವೀರ ಮರಣವನ್ನ ಹೊಂತಾರೆ. ನಂತರ ದೇಶಕ್ಕಾಗಿ ಅವರ ಧೈರ್ಯ ಮತ್ತು ಪರಮ ತ್ಯಾಗಕ್ಕಾಗಿ ಅವರಿಗೆ ಮಹಾವೀರ ಚಕ್ರವನ್ನ ನೀಡಿ ಗೌರವಿಸಲಾಗುತ್ತೆ. ಅವರು ಈ ಗೌರವವನ್ನ ಪಡೆದ ಮೊದಲ ಭಾರತೀಯ ಸೈನಿಕರಾಗಿದ್ರು. ಈ ಯುದ್ಧದಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚಿಸಲು ಭಾರತೀಯ ಸೇನೆಯು HQ-161 ಬ್ರಿಗೇಡ್ ಅನ್ನ ಅಕ್ಟೋಬರ್ 31ರಂದು ಶ್ರೀನಗರಕ್ಕೆ ಏರ್ಲಿಫ್ಟ್ ಮಾಡುತ್ತೆ. ಅಲ್ಲದೆ ಅದರ ಜೊತೆಗೆ 3 ಪ್ಯಾರಾ ರಜಪೂತ್ ಬೆಟಾಲಿಯನ್ನ ಒಂದು ಕಂಪನಿ ಮತ್ತು ಒಂದು ಮೆಹರ್ MMG ಅನ್ನ ಪಠಾನ್ಕೋಟ್ನಿಂದ ಜಮ್ಮುವಿಗೆ ರಸ್ತೆಯ ಮೂಲಕ ಕಳಿಸಿಕೊಡಲಾಗುತ್ತೆ. ಅದರ ಮಾರನೇ ದಿನ ಅಂದ್ರೆ ನವೆಂಬರ್ 1ರಂದು ಭಾರತೀಯ ಸೇನೆಯ ಅನೇಕ ಬೆಟಾಲಿಯನ್ಗಳನ್ನ ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ನಿಯೋಜಿಸಲಾಗುತ್ತೆ. ಶತ್ರುಗಳ ಪಡೆಯನ್ನ ನಿಯಂತ್ರಣಕ್ಕೆ ತಂದ ನಂತರ 4ನೇ ಕುಮೋವನ್ ರೆಜಿಮೆಂಟ್ ನ 3 ಬೆಟಾಲಿಯನ್ಗಳನ್ನ ನವೆಂಬರ್ 3ರ ಬೆಳಿಗ್ಗೆ ಬಡ್ಗಾಮ್ಗೆ ಗಸ್ತು ತಿರುಗುವ ಕರ್ತವ್ಯಕ್ಕೆ ಕಳುಹಿಸಿಕೊಡಲಾಗುತ್ತೆ. ಇದರಲ್ಲಿ ಮೇಜರ್ ಸೋಮನಾಥ್ ಶರ್ಮಾ ಅವರ ಡಿ ಕಂಪನಿಯು ಸೇರಿಕೊಂಡಿತ್ತು. ಅವರ ಕಂಪನಿಯು ಬಡ್ಗಾಮ್ ತಲುಪಿದಾಗ ಇದ್ದಕ್ಕಿದ್ದಂತೆ ಅಲ್ಲಿನ ಮನೆಗಳಿಂದ ಅವರ ಮೇಲೆ ಗುಂಡಿನ ದಾಳಿ ಆರಂಭವಾಗುತ್ತೆ. ಆ ಗುಂಡಿನ ದಾಳಿಯಿಂದ ಚೇತರಿಸಿಕೊಳ್ಳುವ ಮೊದಲೇ ಸುಮಾರು 700 ಜನರಿದ್ದಂತಹ ಟ್ರೈಬಲ್ ದಾಳಿಕೋರರು ಗುಲ್ಮರ್ಗ್ ದಿಕ್ಕಿನಿಂದ ಬಡ್ಗಾಮ್ಗೆ ತಲುಪ್ತಾರೆ. ಈ ಟೈಮ್ನಲ್ಲಿ ಮೇಜರ್ ಸೋಮನಾಥ್ ಶರ್ಮಾ ಮತ್ತು ಅವರ ಕಂಪನಿಯ ಸೈನಿಕರು ಎಲ್ಲಾ ದಿಕ್ಕಿನಿಂದಲೂ ಶತ್ರುಗಳಿಂದ ಸುತ್ತುವರಿಯಲ್ಪಟ್ಟಿದ್ರು. ಪರಿಸ್ಥಿತಿ ತುಂಬಾ ಸೂಕ್ಷ್ಮವಾಗಿತ್ತು. ಯಾಕೆಂದ್ರೆ ಭಾರತೀಯ ಸೈನಿಕರಿಗಿಂತ 7 ಪಟ್ಟು ಹೆಚ್ಚು ಶತ್ರುಗಳಿದ್ರು. ಅಲ್ಲದೆ ಅವರು ಭಾರತೀಯ ಸೇನೆಯ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗುಂಡು ಹಾರಿಸ್ತಿದ್ರು. ಇಂಥದ್ರಲ್ಲಿಯೂ ಕೂಡ ಮೇಜರ್ ಸೋಮನಾಥ್ ಶರ್ಮಾ ಧೈರ್ಯದಿಂದ ಶತ್ರುಗಳನ್ನ ಎದುರಿಸ್ತಾರೆ ಹಾಗೂ ತಮ್ಮ ಬೆಟಾಲಿಯನ್ಗೆ ಪ್ರೋತ್ಸಾಹಿಸ್ತಾ, ನಾವು ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಇಲ್ಲಿಂದ ಒಂದೇ ಒಂದು ಇಂಚು ಕೂಡ ಹಿಂದೆ ಹೋಗೋದಿಲ್ಲ. ನಾವು ನಮ್ಮ ದೇಶಕ್ಕಾಗಿ ಕೊನೆ ಉಸಿರಿರೋವರೆಗೂ ಹೋರಾಡ್ತೀವಿ ಅಂತ ಹೇಳ್ತಾರೆ. ಇವರ ಸಹಾಯಕ್ಕಾಗಿ ಕುಮಾವನ್ 1 ರೆಜಿಮೆಂಟ್ ನ ಒಂದು ಬೆಟಾಲಿಯನ್ ಬಡ್ಗಾಮ್ಗೆ ಹೊರಡಲು ಸಿದ್ಧತೆ ಮಾಡ್ಕೋತಾರೆ. ಆದ್ರೆ ಮೇಜರ್ ಸೋಮನಾಥ್ ಶರ್ಮಾ ಸಹಾಯಕ್ಕಾಗಿ ಕಾಯ್ತಾ ಕುಳಿತುಕೊಳ್ಳೋದಿಲ್ಲ. ತಮ್ಮ ಸಹ ಸೈನಿಕರ ಜೊತೆ ಅವರು ಈ ರಕ್ತಪಾತದ ಸಂಘರ್ಷದಲ್ಲಿ 200ಕ್ಕಿಂತ ಹೆಚ್ಚು ಶತ್ರುಗಳನ್ನ ಹೊಡೆದುರುಳಿಸಿದ್ರು. ಇಷ್ಟೊಂದು ಭಾರಿ ಪ್ರಮಾಣದ ಹಾನಿಯಿಂದ ಪಾಕಿಸ್ತಾನದ ಟ್ರೈಬಲ್ ಹೋರಾಟಗಾರರ ಶಕ್ತಿ ಕುಂದಿತ್ತು. ಬಡಗಾಮ್ನ ಯುದ್ಧವು ಭಾರತೀಯ ಸೇನೆಗೆ ಅಗತ್ಯವಿದ್ದಂತಹ ಸಮಯವನ್ನ ಒದಗಿಸಿಕೊಡುತ್ತೆ. ಅಲ್ಲದೆ ಶ್ರೀನಗರವನ್ನ ವಶಪಡಿಸಿಕೊಳ್ಳುವ ಶತ್ರುಗಳ ಕನಸನ್ನ ನುಚ್ಚುನೂರುಗೊಳಿಸಿತ್ತು. ಆದ್ರೆ ಈ ಬಾರಿಯ ಕಾಳಗದಲ್ಲಿ ಮೇಜರ್ ಸೋಮನಾಥ್ ಶರ್ಮಾ ಬಡಗಾಮ್ನನ್ನ ರಕ್ಷಿಸುವಾಗ ದೇಶಕ್ಕಾಗಿ ಹುತಾತ್ಮರಾಗ್ತಾರೆ. ಅವರ ಈ ಪರಮ ತ್ಯಾಗಕ್ಕಾಗಿ ಭಾರತ ಸರ್ಕಾರವು ಅವರಿಗೆ ಪರಮವೀರ ಚಕ್ರವನ್ನ ನೀಡಿ ಗೌರವಿಸುತ್ತೆ. ಮೇಜರ್ ಸೋಮನಾಥ್ ಶರ್ಮಾರವರು ಮೊದಲ ಪರಮವೀರ ಚಕ್ರ ಪುರಸ್ಕೃತ ಯೋಧರಾಗಿದ್ರು. ಮುಂದಿನ ಕೆಲವು ದಿನಗಳಲ್ಲಿ ಭಾರತೀಯ ಸೇನೆ ಬಾರಾಮುಲ್ಲಾವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ. ನಂತರ ಪೂಂಚ್ ಕಡೆಗೆ ಹೆಜ್ಜೆ ಹಾಕಲಾಗುತ್ತೆ. ಭಾರತೀಯ ಯೋಧರು ಹಾಗೋ ಹೀಗೋ ಪೂಂಚ್ಗೆ ತಲುಪ್ತಾರೆ. ಅಲ್ಲಿ ಶತ್ರುಗಳ ವಲಯವನ್ನ ಸಂಪೂರ್ಣವಾಗಿ ಮುರಿಯಲು ಸಾಧ್ಯವಾಗಲಿಲ್ಲ. ಹಾಗೆಯೇ ಕೋತ್ಲಿಯಲ್ಲಿಯೂ ಭಾರತೀಯ ಸೈನಿಕರ ಸಂಖ್ಯೆ ಬಹಳನೇ ಕಡಿಮೆ ಇದ್ದುದರಿಂದ ಅವರು ಕೋತ್ಲಿಯನ್ನ ಖಾಲಿ ಮಾಡಬೇಕಾಗತ್ತೆ. ಆದರೆ ಭಾರತೀಯ ಸೇನೆಯು 1947ರ ನವೆಂಬರ್ 13ರ ಒಳಗೆ ಸಂಪೂರ್ಣ ಉರಿಯನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗತ್ತೆ. ಭಾರತೀಯ ವಾಯುಪಡೆ ಕೂಡ ಬಾರಾಮುಲ್ಲಾ ಮತ್ತು ಮುಜಫರಾಬಾದ್ ರಸ್ತೆಯಲ್ಲಿ ಶತ್ರುಗಳ ಮೇಲೆ ನಿರಂತರ ವೈಮಾನಿಕ ದಾಳಿಗಳನ್ನು ನಡೆಸಿ ಅವರನ್ನ ಹಿಂತಿರುಗುವಂತೆ ಮಾಡಲು ಯಶಸ್ವಿಯಾಗ್ತಾರೆ. ಆರಂಭಿಕ ಹಂತದಲ್ಲಿಯೇ ಆಪರೇಷನ್ ಜಾಕ್ ಯಶಸ್ವಿಯಾಗಿದ್ದರಿಂದ ಪಾಕಿಸ್ತಾನವು ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವ ಕನಸು ಸಂಪೂರ್ಣವಾಗಿ ನುಚ್ಚುನೂರಾಗಿತ್ತು. ಆದ್ರೆ
ಆದರೆ ಇದು ಕೇವಲ ಆರಂಭ ಮಾತ್ರ. ಜಮ್ಮು ಮತ್ತು ಕಾಶ್ಮೀರದ ಅನೇಕ ಪ್ರದೇಶಗಳು ಇನ್ನೂ ಪಾಕಿಸ್ತಾನಿ ಸೈನಿಕರು ಮತ್ತು ಪಾಕಿಸ್ತಾನಿ ಬುಡಕಟ್ಟು ಹೋರಾಟಗಾರರ ವಶದಲ್ಲೇ ಇತ್ತು ಮತ್ತು ಅವುಗಳನ್ನ ಮುಕ್ತಿಗೊಳಿಸಲು ಕಾಶ್ಮೀರದ ಹಲವು ಪ್ರಮುಖ ಭಾಗಗಳಲ್ಲಿ ಭಾರಿ ಯುದ್ಧ ನಡೀತಾನೆ ಇತ್ತು. ಈ ನಡುವೆ ಮೀರ್ಪುರದಲ್ಲಿ ಪರಿಸ್ಥಿತಿ ಅತ್ಯಂತ ಭಯಾನಕವಾಗಿತ್ತು. 1947ರ ನವೆಂಬರ್ 25ರೊಳಗೆ ಪಾಕಿಸ್ತಾನ ಸೇನೆ ಮತ್ತು ಬುಡಕಟ್ಟು ಹೋರಾಟಗಾರರು ಮೀರ್ಪುರವನ್ನ ವಶಪಡಿಸಿಕೊಳ್ತಾರೆ. ನಂತರ ಅಲ್ಲಿ ಒಂದು ಭೀಕರ ಹತ್ಯಾಕಾಂಡವನ್ನೇ ನಡೆಸ್ತಾರೆ. ಇಲ್ಲಿ ಸಾವಿರಾರು ಹಿಂದೂಗಳನ್ನ ಹತ್ಯೆಗೈತಾರೆ. ಮಹಿಳೆಯರನ್ನ ಅಪಹರಿಸಿ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡಲಾಗುತ್ತೆ. ಅಲ್ಲಿ ಆ ಮಹಿಳೆಯರನ್ನ ರಾವಲ್ಪಿಂಡಿಯ ವೇಶ್ಯಾವಾಟಿಕೆಯಲ್ಲಿ ತೀರಾ ಕಡಿಮೆ ಹಣಕ್ಕೆ ಮಾರಲಾಗುತ್ತೆ. ಅಲ್ಲಿ ಅವರ ಮೇಲೆ ಕ್ರೂರತೆಯ ಎಲ್ಲಾ ಮಿತಿಗಳನ್ನು ಮೀರಿ ದೌರ್ಜನ್ಯ ನಡೆಸಲಾಗುತ್ತೆ. ಮೀರ್ಪುರದ ಹಿಂದೂ ಮಹಿಳೆಯರು ಈ ಭೀಕರ ಅನ್ಯಾಯದಿಂದ ಭಯಭೀತರಾಗಿ ಬುಡಕಟ್ಟು ಹೋರಾಟಗಾರರ ಕೈಗೆ ಬೀಳುವುದಕ್ಕಿಂತ ತಮ್ಮನ್ನ ತಾವು ಕೊಂದುಕೊಳ್ಳುವುದು ಉತ್ತಮವೆಂದು ಸುಮಾರು 400ಕ್ಕೂ ಅಧಿಕ ಮಹಿಳೆಯರು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೋತಾರೆ. ಪಾಕಿಸ್ತಾನಿ ದಾಳಿಕೋರರು ಕಾಶ್ಮೀರವನ್ನ ಭಯಭೀತಗೊಳಿಸಲು ಆರಂಭಿಸಿ ಈಗಾಗಲೇ 2 ತಿಂಗಳು ಕಳೆದಿತ್ತು. ಡಿಸೆಂಬರ್ ತಿಂಗಳಲ್ಲಿ ಅವರು ಸಂಪೂರ್ಣ ಜಮ್ಮು ಕಾಶ್ಮೀರದ ಭಾಗಗಳನ್ನ ನಾಶ ಮಾಡಿದ್ರು. ಕೋತ್ಲಿ, ಬಾಗ್, ರಾವಲ್ಕೋಟ್ ಮತ್ತು ಪೂಂಚ್ ಪ್ರದೇಶಗಳಲ್ಲಿ ಸಾವಿರಾರು ಹಿಂದೂಗಳನ್ನ ಹತ್ಯೆಗೊಳಿಸಲಾಗಿತ್ತು. ರಜೌರಿಯಲ್ಲಂತೂ ಕ್ರೂರತೆಯ ಎಲ್ಲಾ ಮಿತಿಗಳನ್ನು ಮೀರಿ 30,000ಕ್ಕೂ ಅಧಿಕ ಮುಸ್ಲಿಮೇತರರನ್ನ ಅಮಾನವೀಯವಾಗಿ ಕೊಲ್ಲಲಾಗಿತ್ತು. ಈ ಅವಧಿಯಲ್ಲಿ ಭಾರತೀಯ ಸೈನಿಕರಿಗೆ ನೌಶೇರಾ ಮತ್ತು ಕೋತ್ಲಿ ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ದೊರಕುತ್ತೆ. ಆದ್ರೆ ಕೌತಾ, ಬಾಗ್ದಿರಾನ್ ಮತ್ತು ಜಾಂಗರ್ ಪ್ರದೇಶಗಳಲ್ಲಿ ಪಾಪಿಗಳು ಬಹಳನೇ ಹಾನಿ ಉಂಟು ಮಾಡಿದ್ರು. ಮುಂದಿನ 1 ತಿಂಗಳಲ್ಲಿ ಭಾರತೀಯ ಸೇನೆಯ ಸ್ಥಿತಿ ಒಂದು ಮಟ್ಟಿಗೆ ಉತ್ತಮವಾಗ್ತಾ ಬರುತ್ತೆ. ಜನವರಿ 23, 1948ರ ವೇಳೆಗೆ ಭಾರತೀಯ ಸೇನೆ ತುಂಗ್ ಪ್ರದೇಶವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ. ಇದಾದ ನಂತರ ತೀವ್ರ ಚಳಿಯಲ್ಲೂ ನೀರಿನಲ್ಲಿ ತೆವಳಿ ನದಿಯನ್ನ ದಾಟಿ ಮುಂದಕ್ಕೆ ಸಾಗುವ ಯೋಜನೆ ರೂಪಿಸಲಾಗುತ್ತೆ. ಆದ್ರೆ ಜನವರಿ 25ರ ಬೆಳಿಗ್ಗೆ ಭಾರತೀಯ ಸೇನೆ ಸಿಯಾತ್ ಮತ್ತು .2502 ಕಡೆಗೆ ಮುಂದುವರಿತಿರುವಾಗ ಶತ್ರುಗಳಿಂದ ಭಾರಿ ಗುಂಡಿನ ದಾಳಿಯನ್ನ ಎದುರಿಸಬೇಕಾಗತ್ತೆ. ಇದರಿಂದ ಭಾರತೀಯ ಸೇನೆ ಸ್ವಲ್ಪ ಸಮಯ ಹಿಂದಕ್ಕೆ ಸರ್ಕೋಬೇಕಾಯ್ತು. ಆದರೆ ಹಿಂತಿರುಗುವಾಗಲೂ ಅವರು ಶತ್ರುವಿಗೆ ತಕ್ಕ ಪ್ರತಿಕ್ರಿಯೆ ನೀಡಿ ಸುಮಾರು 100ಕ್ಕೂ ಅಧಿಕ ಪಾಕಿಸ್ತಾನಿ ಸೈನಿಕರನ್ನ ಹೊಡೆದುರುಳಿಸ್ತಾರೆ. ಈ ಮಹತ್ವದ ಜಯದ ನಂತರ ಭಾರತೀಯ ಸೇನೆ ಪಶ್ಚಿಮ ಕಮಾಂಡ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ನಿರ್ಧರಿಸುತ್ತೆ. ಲೆಫ್ಟಿನೆಂಟ್ ಜನರಲ್ KM ಕರಿಯಪ್ಪ ಅವರು ಪೂಂಚ್ ಮತ್ತು ಜಾಂಗೀರ್ ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನ ಬ್ರಿಗೇಡಿಯರ್ ಉಸ್ಮಾನ್ ಅವರಿಗೆ ನೀಡ್ತಾರೆ. ಜಾಂಗೀರ್ ಭಾರತಕ್ಕೆ ಸ್ಟ್ರಾಟಜಿಕಲಿ ಬಹಳನೇ ಮಹತ್ವದ ಸ್ಥಳವಾಗಿತ್ತು. ಆದರೆ ಅಲ್ಲಿ ತಲುಪಲು ಭಾರತೀಯ ಸೇನೆ ಮೊದಲು ನೌಶೇರಾದಿಂದ ಪಾಕಿಸ್ತಾನಿಗಳನ್ನ ಹೊರಹಾಕಬೇಕು. ಈ ಉದ್ದೇಶದಿಂದ ಬ್ರಿಗೇಡಿಯರ್ ಉಸ್ಮಾನ್ ರವರು ತಮ್ಮ 50ನೇ ಪ್ಯಾರಾಶೂಟ್ ರೆಜಿಮೆಂಟ್ ನೊಂದಿಗೆ 1948ರ ಫೆಬ್ರವರಿ 6ರಂದು ನೌಶೇರಾದ ಮೇಲೆ ದಾಳಿ ಮಾಡ್ತಾರೆ. ಆ ಪ್ರದೇಶವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡಿದ್ದ ಪಾಕಿಸ್ತಾನಿ ದಾಳಿಕೋರರು ಭಾರಿ ಪ್ರತಿರೋಧವನ್ನ ನೀಡ್ತಾರೆ. ಆದರೆ ಬ್ರಿಗೇಡಿಯರ್ ಉಸ್ಮಾನ್ ರವರ ಅದ್ಭುತ ಸ್ಟ್ರಾಟಜಿ ಮತ್ತು 50ನೇ ಪ್ಯಾರಾಶೂಟ್ ರೆಜಿಮೆಂಟ್ನ ಸೈನಿಕರ ಧೈರ್ಯದ ಮುಂದೆ ಹೆಚ್ಚು ಸಮಯ ಶತ್ರುಗಳಿಗೆ ನಿಲ್ಲಕ್ಕಾಗಲ್ಲ. ಭಾರತೀಯ ಸೇನೆ ಈ ದಾಳಿ ತುಂಬಾ ಭೀಕರವಾಗಿತ್ತು. 1000ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಹತ್ಯೆಯಾಗ್ತಾರೆ ಮತ್ತು ಸಾವಿರಾರು ಮಂದಿ ಗಂಭೀರವಾಗಿ ಗಾಯಗೊಳ್ತಾರೆ. ಪಾಕಿಸ್ತಾನಿ ದಾಳಿಕೋರರು ತಮ್ಮ ಸಹವರ್ತಿಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸತ್ತಿರುವುದನ್ನ ನೋಡಿ ಸಂಪೂರ್ಣವಾಗಿ ಭಯಭೀತರಾಗ್ತಾರೆ ಮತ್ತು ಕೊನೆಗೆ ನೌಶೇರಾದಿಂದ ಓಡಿ ಹೋಗ್ತಾರೆ. ಈ ಭಯಾನಕ ಯುದ್ಧದಲ್ಲಿ ಭಾರತದ 32 ಸೈನಿಕರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಈ ಯುದ್ಧದ ನಂತರ ಬ್ರಿಗೇಡಿಯರ್ ಉಸ್ಮಾನ್ ರವರನ್ನ ಲಯನ್ ಆಫ್ ನೌಶೇರಾ ಅಂತ ಕರೆಯಲಾಯಿತು. ಬ್ರಿಗೇಡಿಯರ್ ಉಸ್ಮಾನ್ ರವರ ಧೈರ್ಯದಿಂದ ಪಾಕಿಸ್ತಾನ ತುಂಬಾನೇ ಭಯಪಟ್ಟಿತ್ತು. ಅವರನ್ನು ಕೊಲ್ಲಲು ಅಥವಾ ಜೀವಂತವಾಗಿ ಹಿಡಿದುಕೊಟ್ಟವರಿಗೆ 50,000 ಬಹುಮಾನವನ್ನ ಘೋಷಿಸಿತ್ತು. ನೌಶೇರಾದ ಈ ಮಹತ್ವದ ಜಯದ ನಂತರ ಭಾರತೀಯ ಸೇನೆ ಜಾಂಗರ್ ಕಡೆಗೆ ಮುಂದುವರಿಯುತ್ತೆ. ಆಕ್ಚುಲಿ ಜಾಂಗರ್ ಪಾಕಿಸ್ತಾನಿ ಸೇನೆ ಮತ್ತು ಟ್ರೈಬಲ್ಸ್ ಗಳಿಗೆ ಮಿರ್ಪುರ್ ಮತ್ತು ಕೋತ್ಲಿಯ ನಡುವೆ ಬಹುಮುಖ್ಯ ಸಂಪರ್ಕ ಕೇಂದ್ರವಾಗಿತ್ತು ಮತ್ತು ಹಲವು ತಿಂಗಳುಗಳ ಕಾಲ ಅವರ ನಿಯಂತ್ರಣದಲ್ಲೇ ಇತ್ತು. ಆದ್ದರಿಂದ ಶತ್ರುವಿನ ಈ ಸಂಪರ್ಕ ಮಾರ್ಗವನ್ನ ಶೀಘ್ರದಲ್ಲೇ ಕಡಿದು ಹಾಕುವುದು ಭಾರತದ ಉದ್ದೇಶವಾಗಿತ್ತು. ಮಾರ್ಚ್ 5, 1948ರಂದು ಭಾರತೀಯ ಸೇನೆ ಜಾಂಗರ್ ಕಡೆಗೆ ಹೊರಡ್ತಾರೆ. ಮೊದಲು ಆಮ್ಲಿದಾರ್ ಪ್ರದೇಶವನ್ನ ಶತ್ರುವಿನ ಹಿಡಿತದಿಂದ ಮುಕ್ತಿಗೊಳಿಸಲಾಯಿತು. ಆಮ್ಲಿದಾರ್ನಲ್ಲಿ ದೊರೆತಂತಹ ಜಯದಿಂದ ಭಾರತೀಯ ಸೇನೆಗೆ ಮುಂದಿನ ದಾರಿ ತೆರೆದುಕೊಳ್ಳುತ್ತೆ. ಇದಾದ ನಂತರ ಭಾರತೀಯ ಸೇನೆ ಕಮಾನ್ ಗೋಶ್ ಗಾಲಾದಿಂದ ಕೂಡ ಶತ್ರುವನ್ನ ಹೊರಹಾಕುತ್ತೆ. ಆದ್ರೆ ನಿಜವಾದ ಸವಾಲು ಇನ್ನೂ ಬಾಕಿಯೇ ಇತ್ತು.
ಯಾಕೆಂದ್ರೆ ಜಾಂಗರ್ ಮೇಲೆ ನೇರ ದಾಳಿ ನಡೆಸುವುದು ಅತ್ಯಂತ ಅಪಾಯಕಾರಿಯಾಗಿತ್ತು. ಆದ್ದರಿಂದ ಜಾಂಗರ್ ಅನ್ನ ಶತ್ರು ಹಿಡಿತದಿಂದ ಮುಕ್ತಿಗೊಳಿಸಲು ಭಾರತೀಯ ಸೇನೆ ಆಪರೇಷನ್ ವಿಜಯನ್ನ ಆರಂಭಿಸ್ತಾರೆ ಮತ್ತು ಇದನ್ನ 2 ಹಂತಗಳಾಗಿ ವಿಂಗಡಿಸಲಾಯಿತು. ಮೊದಲ ಹಂತದಲ್ಲಿ ಭಾರತೀಯ ಸೇನೆ 19ನೇ ಬ್ರಿಗೇಡ್ಗೆ 0.3327 ಮತ್ತು 0.3283 ಎಂಬ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ನೀಡಲಾಯಿತು. ಇದರಲ್ಲಿ 1 ರಾಜ್ಪುತ್, 4 ಡೋಗ್ರಾ, 1 ಕುಮೋವನ್ ಹಾಗೂ ಇತರ ಸೇನಾ ಘಟಕಗಳ ನೌಕಾ ಗ್ಯಾಪ್ ಮೂಲಕ ಮುಂದುವರೆದು ಶತ್ರುಗಳ ನೆಲೆಗಳ ಮೇಲೆ ದಾಳಿ ನಡೆಸಿದ್ರು. 2ನೇ ಹಂತದಲ್ಲಿ 50 ಪ್ಯಾರಾ ಬ್ರಿಗೇಡ್ ಜಾಂಗೀರ್ ಮತ್ತು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಹಿಡಿತಕ್ಕೆ ತಗೋಬೇಕಾಗಿತ್ತು. ಇದಕ್ಕೆ ಬ್ರಿಗೇಡಿಯರ್ ಉಸ್ಮಾನ್ ಸ್ವತಃ ನೇತೃತ್ವ ವಹಿಸ್ಕೋತಾರೆ. ಅವರು ತಮ್ಮ ಒಡನಾಡಿಗಳೊಂದಿಗೆ ಈಗಾಗಲೇ ನೌಶೇರಾದಲ್ಲಿ ಪಾಕಿಸ್ತಾನಿಯರನ್ನ ಸೋಲಿಸಿದ್ರು. ಜಾಂಗೀರ್ ತಲುಪಲು ಭಾರತೀಯ ಸೈನಿಕರು ಪರ್ವತಗಳ ಮೂಲಕ ತುಂಬಾ ಎಚ್ಚರಿಕೆಯಿಂದ ಮುನ್ನಡೆಯಬೇಕಾಗಿತ್ತು. ಈ ನಡುವೆ ಅಲ್ಲಿ ಈಗಾಗಲೇ ಇದ್ದ ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೈನಿಕರ ಮೇಲೆ ಗುಂಡಿನ ದಾಳಿಯನ್ನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ 2 ಕಡೆಗಳಿಂದ ಭೀಕರ ಯುದ್ಧ ಪ್ರಾರಂಭವಾಗುತ್ತೆ. ಸುತ್ತಲೂ ಗುಂಡಿನ ಸಿಡಿಲು ಮತ್ತು ಬಾಂಬ್ ಸ್ಫೋಟಗಳ ಶಬ್ದದಿಂದ ಸಂಪೂರ್ಣ ಪ್ರದೇಶ ಕಂಪಿಸಿ ಹೋಗುತ್ತೆ. ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೇನೆ ಮೇಲೆ ಭೀಕರ ದಾಳಿ ನಡೆಸ್ತಾರೆ. ಆದರೆ ಭಾರತೀಯ ಸೈನಿಕರು ಅವರ ಪ್ರತಿ ಗುಂಡಿಗೆ ಪ್ರತಿಕ್ರಿಯಿಸಿದ ರೀತಿಗೆ ಮಾರ್ಚ್ 17, 1948ರೊಳಗೆ ಭಾರತೀಯ ಸೇನೆ ಟಿರ್ಕಿಲ್ನಾಕದಿಂದ ಶತ್ರುಗಳನ್ನ ತೆರವುಗೊಳಿಸಿ ಅದನ್ನ ವಶಪಡಿಸಿಕೊಳ್ತಾರೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜಿಕಲ್ ಪಾಯಿಂಟ್ ಅಂತ ಹೇಳ್ಬೋದು. ಮಾರನೇ ದಿನ ಸೂರ್ಯೋದಯ ಆಗುತ್ತಿದ್ದಂತೆ ಭಾರತೀಯ ಸೇನೆ ಜಾಂಗರ್ ಮೇಲೆ ಅಂತಿಮ ದಾಳಿ ಆರಂಭಿಸುತ್ತೆ. ಮೊದಲನೇ ದಿನವೇ 3 ಪ್ಯಾರಾ ರೆಜಿಮೆಂಟ್ ಪಾಯಿಂಟ್ 3477 ಅನ್ನ ಕ್ಯಾಪ್ಚರ್ ಮಾಡಿ ಆಗಿತ್ತು. ನಂತರ 50 ಪ್ಯಾರಾ ಬ್ರಿಗೇಡ್, 3 ಮರಾಠಾ ಲೀಗ್ ಮತ್ತು 1 ಪಟಿಯಾಲ ಬೆಟಾಲಿಯನ್ ಜಾಂಗೀರ್ ಅನ್ನ ಎಲ್ಲಾ ಕಡೆಗಳಿಂದಲೂ ಸುತ್ತುವರಿತಾರೆ. ಮುಂದಿನ 2 ತಿಂಗಳು ಭೀಕರ ಯುದ್ಧ ಮುಂದುವರಿಯುತ್ತೆ. ಭಾರತೀಯ ಸೇನೆಯ ಧೈರ್ಯ ಮತ್ತು ಉತ್ತಮ ಸ್ಟ್ರಾಟಜಿಯ ಕಾರಣದಿಂದ ಶತ್ರುಗಳು ಇಲ್ಲಿ ದುರ್ಬಲವಾಗಿ ಹೋಗ್ತಾರೆ. ಭಾರತೀಯ ಸೇನೆ ಚಿಂಗಾಸ್, ರಜೌರಿ ಮತ್ತು ತಾನಾ ಮಂಡಿಯಲ್ಲಿ ಜಯದ ಧ್ವಜವನ್ನ ಹಾರಿಸ್ತಾರೆ. ಮತ್ತೊಂದೆಡೆ 19 and 80 ಬ್ರಿಗೇಡ್ಗಳು ಚಾವಾ ಸೇತುವೆ ಮತ್ತು ಸದಾವತ್ನ ಕಾಮನ್ ಏರಿಯಾದಲ್ಲಿ ಪಾಕಿಸ್ತಾನವನ್ನ ಮತ್ತೊಂದು ಭೀಕರ ಸೋಲಿಗೆ ಒಳಪಡಿಸ್ತಾರೆ. ಇದರಿಂದ ಜಮ್ಮು ಮತ್ತು ನೌಶೇರಾ ರೇಖೆ ಸಂಪೂರ್ಣವಾಗಿ ಸುರಕ್ಷಿತವಾಗುತ್ತೆ. ಆದ್ರೆ ಜಾಂಗೀರ್ನ ಪರಿಸ್ಥಿತಿ ಇನ್ನೂ ಹಾಗೇ ಇತ್ತು. ಶತ್ರುಗಳ ದಾಳಿ ಮಾಡ್ತಾನೆ ಇದ್ರು. ನೋಡುತ್ತಿದ್ದಂತೆಯೇ ಜುಲೈ ತಿಂಗಳು ಬಂದಾಗಿತ್ತು. 1948 ಜುಲೈ 3ರ ಸಂಜೆ ಬ್ರಿಗೇಡಿಯರ್ ಉಸ್ಮಾನ್ ತಮ್ಮ ಬ್ರಿಗೇಡ್ ಜೊತೆಗೆ ಮುಂದಿನ ರಣತಂತ್ರದ ಮೇಲೆ ಕೆಲಸ ಮಾಡ್ತಿದ್ರು. ಆಗ ಸಡನ್ ಆಗಿ ಶತ್ರುಗಳು 25 ಪೌಂಡರ್ ಶೆಲ್ನೊಂದಿಗೆ ಅವರ ಶಿಬಿರದ ಮೇಲೆ ಭೀಕರ ದಾಳಿ ನಡೆಸ್ತಾರೆ. ದಾಳಿ ತುಂಬಾ ವೇಗವಾಗಿ ಮತ್ತು ಸಡನ್ ಆಗಿ ಆಗಿದ್ರಿಂದ ಅವರು ಚೇತರಿಸಿಕೊಳ್ಳಲು ಅವಕಾಶ ಸಿಗಲಿಲ್ಲ ಮತ್ತು ಅವರು ಹುತಾತ್ಮರಾಗ್ತಾರೆ. ಭಾರತ ಸರ್ಕಾರವು ಈ ಪರಾಕ್ರಮಿ ಅಧಿಕಾರಿಗೆ ಮಹಾವೀರ ಚಕ್ರವನ್ನ ನೀಡಿ ಗೌರವಿಸಿತು. ಅವರ ಮರಣದಿಂದ ಭಾರತೀಯ ಸೇನೆಯು ಕೋಪದಿಂದ ಕುದಿಯುತ್ತಾ ಗಾಯಗೊಂಡ ಸಿಂಹದಂತೆ ಪಾಕಿಸ್ತಾನಿಗಳ ಮೇಲೆ ದಾಳಿ ಮಾಡ್ತಾರೆ. ಅದರ ಫಲವಾಗಿ ಜುಲೈ ಅಂತ್ಯಕ್ಕೆ ಜಾಂಗರ್ ಸಂಪೂರ್ಣವಾಗಿ ಮುಕ್ತವಾಯಿತು. ಜಾಂಗರ್ ಜಯದ ನಂತರ ಭಾರತೀಯ ಸೇನೆ ಈಗ ತಿತ್ವಾಲ್ ಹಳ್ಳಿಯತ್ತ ಮುಂದುವರಿಯುತ್ತೆ. ಈ ಹಳ್ಳಿ ಸ್ಟ್ರಾಟಜಿಯ ದೃಷ್ಟಿಯಿಂದ ಬಹಳನೇ ಮುಖ್ಯವಾಗಿತ್ತು. ಯಾಕೆಂದ್ರೆ ಇದು 2 ಪ್ರಮುಖ ದಾರಿಗಳಾದ ರಿಚ್ಮರ್ ಗಲಿ ಮತ್ತು ನಾಸ್ತಾಚುನ್ ದಾರಿಯ ಮೇನ್ ಪಾಯಿಂಟ್ ಆಗಿತ್ತು. ಇವು ಕಣಿವೆ ಮತ್ತು ಇತರ ನಗರಗಳೊಂದಿಗೆ ಸಂಪರ್ಕಿಸುವ ಮುಖ್ಯ ಮಾರ್ಗಗಳು ಕೂಡ ಹೌದು. ತಿತ್ವಾಲ್ ಹಳ್ಳಿಯನ್ನ ರಕ್ಷಿಸುವ ಜವಾಬ್ದಾರಿಯನ್ನ 6 ರಜಪೂತ್ನ ರೈಫಲ್ಸ್ಗೆ ನೀಡಲಾಗುತ್ತೆ. ಇಲ್ಲಿ ಪಾಕಿಸ್ತಾನಿ ಸೇನೆ ಪರ್ವತಗಳ ತುದಿಯಲ್ಲಿ ಮೆಷಿನ್ ಗನ್ಗಳು ಮತ್ತು ಗ್ರೆನೇಡ್ ಲಾಂಚರ್ ಗಳನ್ನ ನಿಯೋಜಿಸಿತು. ಈ ಬೆಟ್ಟಗಳ ಎತ್ತರವನ್ನು ಉಪಯೋಗಿಸಿಕೊಂಡ ಪಾಕಿಸ್ತಾನ ಅಲ್ಲಿಂದ ಭಾರಿ ಪ್ರಮಾಣದಲ್ಲಿ ಗುಂಡನ್ನ ಹಾಗೆ ಗ್ರೆನೇಡ್ ಗಳನ್ನ ಇಂಡಿಯನ್ ಆರ್ಮಿಯ ಮೇಲೆ ಹಾಕೋಕೆ ಶುರು ಮಾಡ್ತಾರೆ. ಈ ತರ ತಿತ್ವಾಲಿಯ ವಾರ್ ಭಾರತೀಯ ಸೈನಿಕರಿಗೆ ಬಹಳಷ್ಟು ಕಷ್ಟಕರವಾಗ್ತಾ ಹೋಗುತ್ತೆ. ಭಾರತೀಯ ಸೈನಿಕರು ಆ ಪಾಕಿಗಳ ಮೆಷಿನ್ ಗನ್ ಫೈರಿಂಗ್ ಹಾಗೆ ಗ್ರೆನೇಡ್ ಅಟ್ಯಾಕ್ ನ ಕೆಳಗೆ ಸಿಕ್ಕಿ ಹಾಕಿಕೊಂಡಿದ್ದರಿಂದ ಬಹಳಷ್ಟು ಸೈನಿಕರು ಹುತಾತ್ಮರಾಗ್ತಾರೆ. ಅದರೊಂದಿಗೆ ಸೇನೆಯು ತನ್ನ ಕಾನ್ಫಿಡೆನ್ಸ್ ನ ಕೂಡ ಕಳ್ಕೊತಾ ಬರುತ್ತೆ. ಅವರಿಂದ ಆ ಪ್ರದೇಶವನ್ನ ಉಳಿಸಲು ಯಾವ ದಾರಿಯೂ ಕಾಣಿಸ್ತಿರ್ಲಿಲ್ಲ. ಆದ್ರೆ ಆವಾಗ್ಲೇ ಮೇಜರ್ ಪೀರು ಸಿಂಗ್ ತಮ್ಮ ಸೇನೆಗೆ ಉತ್ಸಾಹ ತುಂಬಲು ತಾನೇ ಈ ದಾಳಿಯ ಮುಂದಾಳತ್ವವನ್ನ ತಗೋತಾರೆ. ಪೀರು ಸಿಂಗ್ ರವರು ಶತ್ರುಗಳ ಅಡಗುತಾಣಗಳ ಮೇಲೆ ವೇಗವಾಗಿ ನುಗ್ಗೋಕೆ ಶುರು ಮಾಡ್ತಾರೆ. ಪೀರು ಸಿಂಗ್ ಹಾಗೂ ಅವರ ಬೆಟಾಲಿಯನ್ ಆ ಮೆಷಿನ್ ಗನ್ ಹಾಗೂ ಗ್ರೆನೇಡ್ ಗಳ ದಾಳಿಗೆ ಎದೆಯೊಡ್ಡಿ ಶತ್ರುಗಳ ಬಂಕರ್ ಗಳ ಒಳಗೆ ನುಗ್ಗಿ ಹೋಗ್ತಾರೆ. ಒಂದರ ನಂತರ ಒಂದರಂತೆ ಹಲವಾರು ಪಾಕಿಸ್ತಾನಿ ಬಂಕರ್ ಗಳನ್ನ ಧ್ವಂಸ ಮಾಡಿ ಹಾಕ್ತಾರೆ. ಪಾಕಿಸ್ತಾನಿಗಳು ಕೂಡ ತಮ್ಮ ಗ್ರೆನೇಡ್ ದಾಳಿಯನ್ನ ಮುಂದುವರೆಸ್ತಿದ್ರು. ಅದರಲ್ಲಿ ಒಂದು ಗ್ರೆನೇಡ್ ಪೀರು ಸಿಂಗ್ ರ ಮುಖದ ಬಳಿಯೂ ಬಂದು ಸ್ಫೋಟವಾಗುತ್ತೆ. ಈ ಸ್ಫೋಟದಿಂದ ಅವರ ಫೇಸ್ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿತ್ತು. ಇಷ್ಟಾಗಿಯೂ ಅವರು ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡಲಿಲ್ಲ.
ಅವರೇ ಒಂದು ಗ್ರೆನೇಡ್ ತಗೊಂಡು ಶತ್ರುಗಳ ಬಂಕರ್ ಒಳಗೆ ನುಗ್ಗಿ 2 ಪಾಕಿಸ್ತಾನಿ ಸೈನಿಕರನ್ನ ಮುಗಿಸಿ ಹಾಕ್ತಾರೆ. ಆದ್ರೆ ಈ ಟೈಮ್ನಲ್ಲಿ ಶತ್ರು ಸೈನ್ಯದಿಂದ ಬಂದ ಒಂದು ಬುಲೆಟ್ ಪಿರು ಸಿಂಗ್ರ ತಲೆಯನ್ನ ಸೀಳಿ ಹೋಗುತ್ತೆ. ಪಿರು ಸಿಂಗ್ ಸಾಕಷ್ಟು ಪಾಕಿಸ್ತಾನಿ ಸೈನಿಕರನ್ನ ಚಿರನಿದ್ರೆಗೆ ಜಾರಿಸಿದ್ರು. ಕೊನೆಯದಾಗಿ ಅವರು ವೀರ ಮರಣವನ್ನ ಅಪ್ತಾರೆ. ಅವರ ಈ ಸಾವು ಉಳಿದಂತಹ ಸೈನಿಕರಿಗೆ ಬಹಳನೇ ದುಃಖ ತರುತ್ತೆ. ಅವರು ತಮ್ಮ ಎಂಟೈರ್ ಬೆಟಾಲಿಯನ್ನ ಒಂದು ಕಡೆ ಸೇರಿಸಿ ಪಾಕಿಸ್ತಾನಿ ಸೈನಿಕರ ಮೇಲೆ ಎಡಬಿಡದೆ ದಾಳಿ ಮಾಡೋಕೆ ಶುರು ಮಾಡ್ತಾರೆ. ಇದರ ಪರಿಣಾಮ ಕಂಪ್ಲೀಟ್ ತೀತಾವಾಲಾ ಏರಿಯಾವನ್ನ ಶತ್ರುಗಳಿಂದ ಮುಕ್ತಗೊಳಿಸ್ತಾರೆ. ಭಾರತ ಸರ್ಕಾರ ಪಿರು ಸಿಂಗ್ರ ನಿಸ್ವಾರ್ಥ ಬಲಿದಾನಕ್ಕೆ ಅವರಿಗೆ ಮರಣದ ನಂತರ ಪರಮವೀರ ಚಕ್ರ ಕೊಟ್ಟು ಗೌರವಿಸುತ್ತೆ. ವೀಕ್ಷಕರೇ, ಮುಂದಿನ ಎಪಿಸೋಡ್ನಲ್ಲಿ ಭಾರತ ಹಾಗೂ ಪಾಕ್ನ ಮುಂದುವರೆದ ಯುದ್ಧದ ಭಾಗ ಹಾಗೆ ಯುದ್ಧದ ಕೊನೆಯ ಕಂಪ್ಲೀಟ್ ಡೀಟೇಲ್ನ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.